ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಕ್ಷಿತಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾವೆಲ್ಲರೂ ಮಂತ್ರಾಲಯಗೆ ಟ್ರಿಪ್ಗೆ ಅಂತ ಹೊರಟಿದ್ವಿ. ಸೊ ಏನೇನು ಮಾಡಿದ್ವಿ ಅಂತ ನೋಡೋಣ ಬನ್ನಿ. ಸೊ ಮೊದಲಿಗೆ ಟಿಟಿಗೆ ಎಲ್ಲ ಪೂಜೆ ಮುಗಿಸಿ ಎಲ್ಲರೂ ಹೊರಟ್ವಿ. ಸೊ ನೈಟು ಒಂದು 11 o'clock ಆಗಿತ್ತು ನಾವು ಹೊರಟಾಗ. ಸೊ ಜರ್ನಿ ಅಂತೂ ತುಂಬಾ ಎಂಜಾಯ್ ಮಾಡಿಕೊಂಡೇ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ನನ್ನ ಹಸ್ಬೆಂಡ್ ಮತ್ತು ಹಸ್ಬೆಂಡ್ ಕೊಲೀಗ್ಸ್ ಇವರೆಲ್ಲರೂ ಹೋಗಿದ್ವಿ. ಸೊ ಟಿಟಿಲಿ ಯಾವ ಥರ ಎಲ್ಲ ಎಂಜಾಯ್ ಮಾಡಿದ್ವಿ ಅಂತ ನೀವೇ ನೋಡೋರಂತೆ ಬನ್ನಿ. ಸೊ ನೈಟೆಲ್ಲ ಜರ್ನಿ ಮುಗಿಸ್ಕೊಂಡು ನಾವು ಮಾರ್ನಿಂಗ್ 6:30 to 7 o'clock ಅಷ್ಟರಲ್ಲಿ ಮಂತ್ರಾಲಯ ರೀಚ್ ಆಗಿದ್ವಿ. ಸೊ ಮಂತ್ರಾಲಯ ಆಂಧ್ರ ಪ್ರದೇಶದಲ್ಲಿ ಕೂರ್ನೂಲು ಎಂಬ ಜಿಲ್ಲೆಯಲ್ಲಿ ಇದೆ. ಸೊ ಇದು ರಾಘವೇಂದ್ರ ಸ್ವಾಮಿ ಅವರು ನೆಲೆಸಿರುವಂತಹ ಒಂದು ಪ್ರಸಿದ್ಧವಾದ ಸ್ಥಳ ಅಂತಲೇ ಹೇಳ್ಬೋದು. ಸೊ ಮೊದಲು ಇದಕ್ಕೆ ಮಂಚಾಲೆ ಅಂತ ಹೆಸರಿತ್ತು. ಇಲ್ಲಿ ಮಂಚಾಲಾಂಬಿಕೆ ಅಂತ ಆದಿದೇವತೆ ಇದ್ರಂತೆ. ಸೊ ಈ ಪ್ರದೇಶ ಹಿಂದೆ ಹಿರಣ್ಯಕಶಿಪುವಿನ ರಾಜ್ಯವಾಗಿತ್ತಂತೆ. ಸೊ ಆತನ ಕುಲದೇವತೆಯಾಗಿದ್ದರಿಂದ ಪ್ರಹ್ಲಾದ ಇಲ್ಲಿ ತನ್ನ ಕುಲದೇವತೆಯನ್ನು ಪೂಜಿಸ್ತಾ ಯಜ್ಞ ನಡೆಸಿದ್ದು ಅಂತ ಹೇಳಲಾಗುತ್ತೆ. ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಹಾಗೂ ಬೃಂದಾವನವಿದೆ. ರಾಘವೇಂದ್ರ ಗುರು ಸಾರ್ವಭೌಮರು ಮಧ್ವಮತ ಸಂಪ್ರದಾಯವನ್ನು ಅವಲಂಬಿಸಿ ಇಲ್ಲಿ ಬೃಂದಾವಸ್ತನಾದರಾದರು ಅಂತ ಹೇಳಲಾಗುತ್ತೆ. ಸೊ ಗುರುರಾಯರನ್ನು ನೆನೆದಾಗ ಮೊದಲು ನೆನಪಾಗೋದೇ ರಾಯರ ಸನ್ನಿಧಿ ಮಂತ್ರಾಲಯ. ಯಾವುದೇ ಕಷ್ಟವಿದ್ದರೂ ರಾಯರನ್ನು ನೆನೆದ್ರೆ, ರಾಯರ ದರ್ಶನ ಮಾಡಿದರೆ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಎಲ್ಲರೂ ಕೂಡ ನಂಬಿದ್ದೀವಿ. ಆಂಧ್ರ ಪ್ರದೇಶದಲ್ಲಿರುವ ಮಂತ್ರಾಲಯವು ಬಹಳ ಪ್ರಸಿದ್ಧವಾದ ದೇವಾಲಯ ಅಂತಲೇ ಹೇಳ್ಬೋದು. ಸೊ ಈ ದೇವಾಲಯ ಹೈದರಾಬಾದಿಂದ 250 kilometers ದೂರದಲ್ಲಿದೆ. ಇದು ಕರ್ನಾಟಕದ ಗಡಿಯ ಬಳಿ ಮತ್ತು ತುಂಗಭದ್ರಾ ನದಿಯ ದಡದಲ್ಲಿದೆ. ಸೊ ಆಂಧ್ರ ಪ್ರದೇಶದ ಕೂರ್ನೂಲು ಜಿಲ್ಲೆಯಿಂದ 74 ಕಿಲೋಮೀಟರ್ ಕೂಡ ಆಗತ್ತೆ. ಸೊ ಇದಿಷ್ಟು ಮಂತ್ರಾಲಯದ್ದು ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ನೆಕ್ಸ್ಟು ನಾವು ಮಂತ್ರಾಲಯನ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಬಿಚ್ಚಾಲೆ ರಾಘವೇಂದ್ರ ಸ್ವಾಮಿಗಳ ದೇವಾಲಯಕ್ಕೆ. ಸೊ ಇದು ಕೂಡ ಒಂದು ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು. ಸ್ವಾಮಿಗಳ ಆಪ್ತ ಶಿಷ್ಯರಾದ ಅಪ್ಪಣ್ಣಾಚಾರ್ಯರ ಸಂಬಂಧದಿಂದ ಪ್ರಸಿದ್ಧವಾಗಿದೆ. ಇಲ್ಲಿ ಸ್ವಾಮಿಗಳ ಬೃಂದಾವನಕ್ಕೆ ತೆರಳುವ ಭಕ್ತರು ಭೇಟಿ ನೀಡ್ತಾರೆ. ಬಿಚ್ಚಾಲೆ ಎಂಬುದು ಮಂತ್ರಾಲಯದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವ ಒಂದು ಗ್ರಾಮ. ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆಯ ಭಾಗವಾಗಿ ಭಕ್ತರು ಇಲ್ಲಿಗೆ ಬರ್ತಾರೆ. ಮಂತ್ರಾಲಯದ ಯಾತ್ರೆಯ ಭಾಗವಾಗಿ ಬಿಚ್ಚಾಲೆಗೆ ಭೇಟಿ ಕಡ್ಡಾಯವಾಗಿ ಪರಿಗಣಿಸಲಾಗುತ್ತೆ. ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರಗಳನ್ನು ರಚಿಸಿದ್ದಾರೆ. ಒಮ್ಮೆ ತುಂಗಭದ್ರಾ ನದಿಯನ್ನು ದಾಟಲಾಗದೆ ಅಪ್ಪಣ್ಣಾಚಾರ್ಯರು ಸ್ತೋತ್ರಗಳನ್ನು ಪಠಿಸಿದಾಗ ನದಿ ನಿಧಾನವಾಯಿತು ಎಂಬ ನಂಬಿಕೆ ಇದೆ. ಈ ಸ್ತೋತ್ರಗಳನ್ನು ಕೇಳಿದಾಗ ಸ್ವಾಮಿಗಳು ಬೃಂದಾವನದಿಂದ ಸ್ತೋತ್ರಗಳನ್ನು ಪೂರ್ಣಗೊಳಿಸಿದರು ಎಂಬ ಪೌರಾಣಿಕ ಕಥೆ ಕೂಡ ಇದೆ. ಸೊ ಇಷ್ಟಿತ್ತು ಬಿಚ್ಚಾಲೆಯದ ಇನ್ಫಾರ್ಮೇಷನ್. ಸೊ ನೆಕ್ಸ್ಟ್ ನಾವು ನೈಟು ನಾವೇ ಎಲ್ಲ ಅಡುಗೆಗೆ ರೆಡಿ ಮಾಡಿಕೊಂಡು ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮಂತ್ರಾಲಯದಲ್ಲೇ ಆಲ್ಟಾಗಿ ನೆಕ್ಸ್ಟ್ ನಾವು ಹೊರಟಿದ್ದು ಅಂಜನಾದ್ರಿ ಬೆಟ್ಟಕ್ಕೆ. ಸೊ ಇಲ್ಲಿ ತುಂಬಾ ನೈಟ್ ಅಂತೂ ತುಂಬಾ ಎಂಜಾಯ್ ಮಾಡಿಕೊಂಡೆ, ಎಲ್ಲ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡೆಲ್ಲ ನಡೀತು. ಸೊ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಂತ್ರಾಲಯಕ್ಕೆ ಬಾಯ್ ಹೇಳಿ ನೆಕ್ಸ್ಟ್ ನಾವು ಹೊರಟಿದ್ದು ಅಂಜನಾದ್ರಿ ಬೆಟ್ಟಕ್ಕೆ.
ಅಂಜನಾದ್ರಿ ಬೆಟ್ಟ ಹನುಮಂತನ ತಾಯಿ ಅಂಜನಿ ಹೆಸರಿನಿಂದ ಬಂದ ಬೆಟ್ಟ. ಇದು ಕೊಪ್ಪಳದ ಜಿಲ್ಲೆಯಲ್ಲಿದೆ ಮತ್ತು ಹನುಮಂತನ ಜನ್ಮಸ್ಥಳವೆಂದು ನಂಬಲಾಗಿದೆ. ಇದು ಹಂಪಿಗೆ ತುಂಬಾ ಸಮೀಪವಾಗಿದೆ. 575 ಮೆಟ್ಟಿಲುಗಳನ್ನು ಏರಿ ಹನುಮಂತನ ದೇವಾಲಯ ತಲುಪಬಹುದು. ಇಲ್ಲಿ ರಾಮ ಸೀತೆ ದೇವಾಲಯಗಳು ಕೂಡ ಇದೆ. ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಹನುಮನಹಳ್ಳಿಯಲ್ಲಿದೆ. ಹಂಪಿಯಿಂದ 4 ಕಿಲೋಮೀಟರ್ಸ್ ಆಗುತ್ತೆ. ಇದು ಹನುಮನ ಜನ್ಮಸ್ಥಳವೆಂದೇ ನಂಬಲಾಗಿದೆ. ಪುರಾಣಗಳಲ್ಲಿ ಇದನ್ನು ಕಿಷ್ಕಿಂಧೆ ಎಂದು ಕರೆಯಲಾಗ್ತಿತ್ತು. ಸಾಹಸ, ಆಧ್ಯಾತ್ಮಿಕತೆ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಬಯಸುವವರಿಗೆ ಇದು ಪರಿಪೂರ್ಣ ಸ್ಥಳ ಅಂತಲೇ ಹೇಳ್ಬೋದು. ಸೊ ಅಂಜನಾದ್ರಿ ಬೆಟ್ಟದ ಇನ್ಫಾರ್ಮೇಷನ್ ಎಷ್ಟಿತ್ತು. ಸೊ ನಾವು ನೆಕ್ಸ್ಟ್ ಹೊರಟಿದ್ದೆ ಹಂಪಿಯಲ್ಲಿರುವ ವಿರೂಪಾಕ್ಷ ಟೆಂಪಲ್ಗೆ. ಸೊ ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯವು ವಿಜಯನಗರ ಸಾಮ್ರಾಜ್ಯದ ಹಳೆಯ ಮತ್ತು ಅತಿ ದೊಡ್ಡ ದೇವಾಲಯಗಳಲ್ಲಿ ಒಂದಾಗಿತ್ತು. ಶಿವ ಮತ್ತು ಪಾರ್ವತಿ ದೇವಿಗೆ ಸಮರ್ಪಿತವಾಗಿದೆ. ಇದು 13ರಿಂದ 16ನೇ ಶತಮಾನಗಳ ವಾಸ್ತುಶಿಲ್ಪದೊಂದಿಗೆ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಿದ್ದು, ಅದರ ಬೃಹತ್ ಗೋಪುರ ಮತ್ತು ಸ್ತಂಭಗಳಿಂದ ಕೂಡಿದ ವಿಶಾಲವಾದ ಆವರಣದಿಂದ ಪ್ರಸಿದ್ಧವಾಗಿದೆ ಮತ್ತು ಹಂಪಿಯ ಜೀವನ ಕೇಂದ್ರವಾಗಿ ಯಾತ್ರಾ ಸ್ಥಳವಾಗಿ ಉಳಿದಿದೆ. ಇಲ್ಲಿ ಶಿವ ಪಾರ್ವತಿ ದೇವಿಗಳು ನೆಲೆಸಿರುತ್ತವೆ. ದೊಡ್ಡ ಗೋಪುರವು ಸುಮಾರು 160 ಅಡಿ ಎತ್ತರವಿದೆ ಮತ್ತು ದೇವಾಲಯವು ನಂದಿಯ ದೊಡ್ಡ ವಿಗ್ರಹಕ್ಕೆ ದಾರಿ ಮಾಡಿಕೊಡುತ್ತೆ. ಹಂಪಿಯ ನಾಶದ ನಂತರವೂ ಇದು ಯಾತ್ರಾ ಕೇಂದ್ರವಾಗಿ ಉಳಿದಿದೆ ಮತ್ತು 1986ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಗುರುತಿಸಲ್ಪಟ್ಟಿದೆ. ದೇವಾಲಯದ ಕಲ್ಲುಗಳು ಅವುಗಳ ಮೂಲದ ಬಗ್ಗೆ ಮಾಹಿತಿ ನೀಡುವ ಗುರುತುಗಳನ್ನು ಹೊಂದಿವೆ. ಹಂಪಿಯ ಹೃದಯ ಭಾಗದಲ್ಲಿರುವ ಈ ದೇವಾಲಯವು ವಿಜಯನಗರ ಸಾಮ್ರಾಜ್ಯದ ವೈಭವದ ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು. ಸೊ ದೇವಾಲಯ ಎಲ್ಲ ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟ್ ಹೊರಗಡೆ ಬಂದಾಗ ಕಾಣಿಸಿದ್ದೆ ಈ 3 ಮಂಗಗಳು. ಎಷ್ಟು ಎಂಜಾಯ್ ಮಾಡ್ತಾ ಇದ್ವಿ ಅಂದರೆ ಅವ್ರನ್ನ ನೋಡಿ. ಸೊ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು. ಸೊ ಇಲ್ಲಿ ಔಟ್ಸೈಡ್ ಟೆಂಪಲಲ್ಲಿ ತುಂಬಾ ಮಂಗಗಳು ಮತ್ತು ಲಂಗೂರುಗಳೆಲ್ಲ ಇತ್ತು. ಸೊ ಫೋಟೋ ಸೆಷನ್ ಇಲ್ಲ ಅಂದರೆ ಆಗಲ್ಲ ಅಂತ ಫೋಟೋ ಕೂಡ ತೆಗೆಸ್ಕೊಂಡ್ವಿ. ತುಂಬಾ ಲಂಗೂರ್ ಸಿಕ್ತು ಅಂತಲೇ ಹೇಳ್ಬೋದು. ಇದು ಒಂದು ವೆರೈಟಿ ಆಫ್ ಮಂಕಿ ಅಂತಲೇ ಹೇಳ್ಬೋದು. ವಿರೂಪಾಕ್ಷ ಟೆಂಪಲ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟು ಹೊರಟಿದ್ದೆ ಸಾಸಿವೆ ಗಣೇಶ ಟೆಂಪಲ್ಗೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕಾಣಿಸಿದ್ಯಲ್ಲ, ಇದು ಸಾಸಿವೆ ಗಣೇಶ ಟೆಂಪಲ್. ಸೊ ನಮ್ಮ ಟ್ರಿಪ್ ಇಷ್ಟಿತ್ತು. ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಲ್ವಾ? ಥ್ಯಾಂಕ್ ಯು ಫ್ರೆಂಡ್ಸ್.